ಫಸ್ಟ್ ಪ್ರೈಸ್ 12 ಕೋಟಿ ಅಂತೆ. 12 ಕೋಟಿ ಬಂದ್ರೆ ಏನು ಮಾಡೋದು ಸದ್ಯ ಕಾರಲ್ಲಿ ಹೋಗ್ತಾ ಡಿಸ್ಕಸ್. ನಮ್ಗೆ ಎಂಥ ಹುಚ್ಚು ಕ್ರೇಜು ಅಂದರೆ ಈಗ ನಾವೆಲ್ಲೋ ಒಂದು ವೀಡಿಯೋದಲ್ಲೋ ಎಲ್ಲೋ ಒಂದು ಕಡೆ ಒಂದು ಏನೋ ಒಂದು ಪ್ಲೇಸ್ ನೋಡಿದರೆ ಅದು ನೋಡ್ಬೇಕನ್ನೋದು ಒಂದು ತಲೆಗೆ ಬಂದುಬಿಟ್ಟಿರುತ್ತಲ್ವಾ. ಸೊ ಈಗ ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ, ಕೇಳ್ಕೊಂಡು ನೋಡ್ಕೊಂಡು ಇಲ್ಲೇ ಎಲ್ಲೋ ಹತ್ರದಲ್ಲಿದೆ, ಬಟ್ ಗೊತ್ತಾಗ್ತದೆ ಯಾವ ಸಂದಿಗೆ ಹೋಗಿಲ್ಲ. ಹೋಗು ಇಲ್ಲೋಗು ಅಲ್ಲೋಗು, ಯಾರೋ ಮನೆಗೆ ಹೋಗ್ಬಿಟ್ಟಿದ್ದೀವಿ ಅವಲ್ಲೇ. ಫೈನಲಿ ಬಂದು ರೀಚ್ ಆದ್ವಿ. ರೂಟ್ ಟೂರ್ ಮಾಡ್ತೀನಿ ಹೆಂಗಿದೆ ಅಂತ. ಫಸ್ಟು ಚೆಕ್ಕಿನ್ ಆಗೋಣ. ಎಷ್ಟೊತ್ತಿಗೆ ಬಂದು ರೂಮ್ ಒಳಗೆ ಸೇರ್ತೀವೋ ನಂಗೆ ಆಗ್ಬಿಟ್ಟಿದ್ದು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ 14 hours ಟ್ರಾವೆಲ್ ಆಗಿದೆ. ಡಬಲ್ ಕಾರ್ಟಿದೆ ಎಂಟ್ರಿ ಆಗ್ತಿದ್ದಂಗೆ. ಟಿ ವಿ ಇದೆ, ದೊಡ್ಡದೇ ಟಿ ವಿ, ದೊಡ್ಡ ವಾರ್ಡ್ರೋಬ್ ಇದೆ. ಇದು ಒಂಥರ ಡ್ರೆಸ್ಸಿಂಗ್ ಏರಿಯಾ ಥರ ಚೆನ್ನಾಗಿದೆ. ವಾಷಿಂಗ್ ದೊಡ್ಡದಿದೆ. ನೋಡಿದ್ರಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಫಸ್ಟು ಚೀಕುನ ಫಸ್ಟ್ ಲಾಂಗ್ ರೋಡ್ ಟ್ರಿಪ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಫ್ರೆಶ್ ಅಪ್ ಆಗಿ ನೋಡಿ, ಬ್ರೇಕ್ಫಾಸ್ಟ್ ಬಂದು ಜಾಸ್ತಿ ಆಪ್ಷನ್ ಇಲ್ಲ. ಬ್ರೆಡ್, ಜಾಮು ಇದೆ, ಇದು ಅಪ್ಪಮ್ ಇದೆಲ್ಲಾಗಿದೆ, ಎಗ್ ಕರಿ ಇದೆ. ನಾನು ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್. ನಾನು ಊಟ ಮಾಡ್ತಕ್ಕಂಥದ್ದು. ನಾವು ವೆಜಿಟೇರಿಯನ್ನು. ಇದೇನು ಮಾಡೋ ಕೋಸಂಬರಿ ಥರ ಅದು. ಇದೊಂದು ಸಾಂಬಾರು, ಚಟ್ನಿಗಳು, ಎಗ್ಗು, ಕಾಫಿ ಅಷ್ಟೇ. ಸೊ ದೋಸೆ ಮಾಡಿಕೊಡ್ತಾರಂತೆ. ಅದಕ್ಕೆ ಒಂದು ಪ್ಲೇನ್ ದೋಸೆ, ಒಂದು ಮಸಾಲೆ ದೋಸೆ ಹೇಳಿದ್ದೀವಿ. ಏನಮ್ಮದು? ಫಿಶ್ ಹಿಡ್ಕೊ. ಫಿಶ್ ದೊಡ್ಡ ಫಿಶ್ಗೆ ಹೋಗಿದ್ವಲ್ಲ ನಾವಲ್ಲಿ ಪಟಾಯದಲ್ಲಿ. ಚಿಕ್ಕ ಫಿಶ್ ಇಲ್ಲಿ ಫಿಶ್ ಮಾಡಿದ್ದಾರೆ. ಅಂದರೆ ದೋಸೆ ಥರನೇ, ಮಧ್ಯ ದಪ್ಪ ಇರುತ್ತೆ, ಈಚೆ ದೋಸೆ ಇಡ್ಲಿ ಥರ ಇರುತ್ತೆ, ಸೈಡ್ ದೋಸೆ ಥರ ಇರುತ್ತೆ. ಸೊ ತಿನ್ನೋಣ. ಅದೇ ಒಂಥರ ನೀರು ದೋಸೆ ಥರ ಇದೆ, ಚೆನ್ನಾಗಿದೆ. ಮೀಡಿಯಮ್ ಇದೆ, ಸಕ್ಕತ್ತಾಗಿದೆ. ನಾನು ಅದಕ್ಕೆ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊತ್ಕೊಂಡೆ. ಸಕ್ಕತ್ತಾಗಿದೆ ಮಾತ್ರ. ಸೊ ನೋಡಿ, ದೋಸೆ ಆರ್ಡರ್ ಮಾಡಿದ್ವಲ್ಲ ಬಂದಿದೆ. ಫುಲ್ಲು ಪೇಪರು. ಎಷ್ಟು ತೆಳ್ಳಗೆ ಹಾಕೋರಂದರೆ ಮ್ಯಾಕ್ಸಿಮಮ್ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಸೊಳ್ಳೆ ಪಲ್ಯ ಥರ. ಇದೊಂದು 2 ತಿಂದರೂ ಸಾಕಾಗಲ್ಲ. ಚಟ್ನಿನೂ ಖಾಲಿ ಆಗ್ಬಿಟ್ಟಿದೆ, ಪಲ್ಯ ಹಾಕೇ ಇಲ್ಲ. ಲೇಟಾಗಿ ಬಂದಿದ್ದೀವಿ ನಾವು ಆ್ಯಕ್ಚುಲಿ. ಇಲ್ಲಿ Few hours later. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಕೇರಳ ತ್ರಿಸೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಕೇರಳ ಟ್ರಿಪ್ನ ಡೇ 2 ವ್ಲಾಗ್ ಆಗಿರುತ್ತೆ. ಮುಂಚೆ ಪ್ರೀವಿಯಸ್ ವಿಡಿಯೋ ಹಾಕಿರೋದೆಲ್ಲ ನೋಡಿರ್ತೀರ. ಜಸ್ಟ್ ಬಂದು ನಾವು ಸ್ಟೇ ಮಾಡಿ, ಆ ರೋಡಂತೂ ತುಂಬಾ ಚೆನ್ನಾಗಿತ್ತು. ಅದು ನಿನ್ನೆ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ಹೋಗಿ. ಸೊ ನೆಕ್ಸ್ಟ್ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ ತ್ರಿಸೂರಲ್ಲಿ. ಒಂದು 3-4 ಇದೆ. ಅದರಲ್ಲಿ ಫಸ್ಟ್ ನಾವು ಬಂದಿರೋಂಥದ್ದು ಒಡಕನಾಥ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಯಾವ ರೇಂಜ್ಗೆ ಅಂದರೆ 2 ನಿಮಿಷ ಇರೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೆಂಗಿದೆ ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡಿ. ಒಂದೊಂದು ಫೇಮಸ್ ಟೆಂಪಲ್ ಅಂತಿದ್ದು. ಬನ್ನಿ ಇವಾಗ ನೋಡಿ ದೇವಸ್ಥಾನಕ್ಕೆ. ಓ ಮೈ ಗಾಡ್, ಎಷ್ಟು ದೊಡ್ಡದಿದೆ. ಹಳೇ ದೇವಸ್ಥಾನ, ನಮ್ಮ ಧರ್ಮಸ್ಥಳ ಮುಖ್ಯ ಇದೆಯಲ್ಲ ಆ ಥರ ತುಂಬ ಹಳೇ ದೇವಸ್ಥಾನ. ಓಂ ನಮಃ ಶಿವಾಯ, ಶಿವನ ದೇವಸ್ಥಾನ ಇದು. ಸೇಮ್ ನಮ್ಮದು ಧರ್ಮಸ್ಥಳ ಕುಕ್ಕೆ ಇದೆಲ್ಲ ಅದೇ ಥರ ಇದೆ ಒಳಗಡೆ ಎಲ್ಲ. ಬಟ್ ಫ್ರೀಯಾಗಿದೆ, ಖಾಲಿ ಇದೆ, ಚೆನ್ನಾಗಿದೆ ದೇವಸ್ಥಾನ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಮನ್ಸಿಗೆ ಸಮಾಧಾನ ಆಯಿತು. ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ನಿಮಗೆ ಶಿವನ ಜೊತೆಗೆ ಪಾರ್ವತಿ ವಿಗ್ರಹ ಕೂಡ ನೋಡ್ಬೋದು. ಈ ಟೆಂಪಲ್ಲು ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ಇನ್ ಕೇರಳ ಅಂತ ಹೇಳ್ತಾರೆ. ಸುಮಾರು 1200 ವರ್ಷ ಹಳೆಯ ದೇವಸ್ಥಾನ ಅಂತಿದ್ದು. ಅದು ಅಲ್ಲದೆ ಈ ಟೆಂಪಲ್ಲು ಯುನೆಸ್ಕೋ ವರ್ಲ್ಡ್ ಹೆರಿಟೇಜಿಂದ ಕೂಡ ರೆಕಗ್ನೈಸ್ ಆಗಿದೆ. ಇಲ್ಲಿನ ಆರ್ಕಿಟೆಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಎಲ್ಲ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಸೊ ನೀವೇನಾದರೂ ತ್ರಿಸೂರಿಗೆ ಬಂದರೆ ಮಿಸ್ ಮಾಡದೆ ಈ ಟೆಂಪಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಹಿಂದೂಸ್ ಮಾತ್ರ ಅಲೋ ಇರೋದು, ಫಾರಿನರ್ಸ್ಗೆ ಮತ್ತು ನಾನ್ ಹಿಂದೂಸ್ಗೆ ಅಲೋ ಇರಲ್ಲ ಇಲ್ಲಿ.
ಸಂಜಯ್ಗೆ ಲಾಟ್ರಿ ತಗೋಬೇಕಂತ ಆಸೆ ಆಗ್ತಿದೆ, ದುಡ್ಡು ಗೆಲ್ಬೋದು ಅಂತ. ವಿನ್ ಆದರೆ ಹೆಂಗೆ ನೋಡೋದು ಅಂತ ಕೇಳ್ತಾ ಇದ್ದಾನೆ. 12 crore ಫಸ್ಟ್ ಪ್ರೈಸ್. ಮೇಲೆ ಹಣೆ ಇಟ್ಟು ನನ್ನ ಮೇಲೆ ಹಣೆ ಇಟ್ಟು 12 crore 12 crore ಬಂದರೆ ಅಷ್ಟೇ. Second 1 crore. Third prize 10 lakhs. 5 lakhs, 2 lakhs, 1 lakh. ಎಷ್ಟು 100 ರೂಪೀಸಾ? ಅಲ್ಲ 300. 300 ರೂಪೀಸ್ ಅಂತ ಟಿಕೆಟ್. 12 ಕೋಟಿ ಅಂತ ಫಸ್ಟ್ ಪ್ರೈಸ್ ಅಂತ ತೊಗೊಂತೀಯಾ? ಅಲ್ಲ ಹೆಂಗ್ ಗೊತ್ತಾಗುತ್ತೆ ಬರೋದು? ಅದೇ ಗೊತ್ತಿಲ್ಲ, ಕೇಳೋರಿಗೆ. ವಿನ್ ಹೆಂಗೆ ಅನೌನ್ಸ್ ಮಾಡೋಣ? ವಿನ್ ನೆಟ್ಟಿಲಿ ಇಂಟರ್ನೆಟ್ಟಾ? ಇಂಟರ್ನೆಟ್ಟಲ್ಲಿ ಬರುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ವೆಬ್ಸೈಟ್ ಇದೆ, ಕೇರಳ ಲಾಟ್ರಿ ವೆಬ್ಸೈಟ್. ತೊಗೊಂತೀಯ ಸಂಜು? 300 ರೂಪೀಸ್ ಬೇಡ, ಕಮ್ಮಿ ತೊಗೊಳ್ಳೋಣ. ಲಾಟ್ರಿ ತೊಗೊಂಡಿದ್ದೀನಿ, ಒಂಥರ ಆಸೆ ಬಂದ್ಬಿಟ್ಟಿದೆ. ನಾನು ಸಂಜೆ ಯಾವಾಗಲೂ ಅಗ್ಲಿಗಂತ ಕಾಣ್ತಾ ಇರ್ತೀವಿ. ಕರ್ನಾಟಕ ಫೋನ್ ನಂಬರ್ ಕರ್ನಾಟಕ ಫಸ್ಟ್ ಪ್ರೈಸ್. ಹಾಂ, ಲಾಸ್ಟ್ ಅಲ್ಲ, ಓಣಮ್ ಯಾರ್ದೋ ಒಬ್ರಿಗೆ 25 crore. ಇದರಲ್ಲಿ ಹೊಡೆದಿತ್ತಲ್ಲ ಮಂಡ್ಯದವ್ರಿಗೆ. ನೋಡೋಣ ಈ ಸಲ ನಮಗೆ. ಇದು ಡಿಸೆಂಬರ್ ಅಂತಿರೋದು. ಸೊ ಎಲ್ಲರೂ ಆಶೀರ್ವಾದ ನಮ್ಗೆ ಹೊಡಿಲಿ ಅಂತ ಹೇಳ್ಬಿಟ್ಟು. ಫಸ್ಟ್ ಪ್ರೈಸ್ 12 ಕೋಟಿ ಅಂತೆ. 12 ಕೋಟಿ ಬಂದ್ರೆ ಏನು ಮಾಡೋದು ಸಂಜೆ? ಕಾರಲ್ಲಿ ಹೋಗ್ತಾ ಡಿಸ್ಕಸ್. ಸೆಕೆಂಡ್ ಪ್ರೈಸ್ 1 crore, ಥರ್ಡ್ ಪ್ರೈಸ್ 10 lakhs. 10 lakhs ಅಂತೆ. ಒಂದು ತಗೊಂಡಿದ್ದೀನಿ, ನೋಡೋಣ. ಏನೋ ಫಸ್ಟ್ ಟೈಮ್ ಲಾಟ್ರಿ ತೊಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಶಿವ ಒಳ್ಳೇದು ಮಾಡಪ್ಪ ಶಿವ, ಅಟ್ಲೀಸ್ಟ್ ಒಂದು 12 ಕೋಟಿ ಹೊಡಿಯಂಗೆ ಮಾಡಪ್ಪ. ಓಕೆ, ಸೊ ಸದ್ಯಕ್ಕೆ ಒಂದು ದೇವಸ್ಥಾನ ನೋಡಿದ್ವಿ. ಇನ್ನೂ 2 ಫೇಮಸ್ ದೇವಸ್ಥಾನ ಇದೆ, ಪರಮಕಾವು ಮತ್ತು ತಿರುಮವಾಡಿ ಟೆಂಪಲ್ ಅಂತ ಹೇಳ್ಬಿಟ್ಟು. ಅದು ಅಷ್ಟೇ ತುಂಬ ಫೇಮಸ್ ಮತ್ತು ಓಲ್ಡೆಸ್ಟ್ ಟೆಂಪಲ್ಲು. ಬಟ್ ನಮ್ಮ ಬ್ಯಾಡ್ ಲಕ್ಕು ಇವಾಗ ಓಪನ್ ಇಲ್ಲ ಅದು. ಇಲ್ಲೆಲ್ಲ ನಮ್ಮೂರ ಥರ ಲೈಕ್ ಮಧ್ಯಾಹ್ನ 1 ಗಂಟೆ 2 ಗಂಟೆ ಕ್ಲೋಸ್ ಇಲ್ಲ, 11 ಗಂಟೆಗೆ ಕ್ಲೋಸು. ನಮ್ಗೆ ಗೊತ್ತಿರಲಿಲ್ಲ ಟೈಮಿಂಗ್ಸು. ನೆನ್ನೆ ಬೇರೆ ಫುಲ್ಲು ಟ್ರಾವೆಲ್ ಮಾಡಿ ಟಯರ್ಡ್ ಆಗಿತ್ತಲ್ಲ, ಸ್ವಲ್ಪ ಕ್ಲೀನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸೆಟಪ್ ಮಾಡಿ ಬರೋ ಅಷ್ಟೊತ್ತಿಗೆ 10 ಗಂಟೆ 10:30 ಆಗೋಗ್ಬಿಟ್ಟಿತ್ತು. ಅದಕ್ಕೆ ಲೇಟ್ ಆಯಿತು. ಇದು ಇನ್ನೇನು ಕ್ಲೋಸ್ ಆಗೋ ಮೂಮೆಂಟಲ್ಲಿತ್ತು, ಬಟ್ ಸದ್ಯಕ್ಕೆ ಇದೊಂದಾದರೂ ದರ್ಶನ ಸಿಕ್ತು. ಸೊ ಇನ್ನೆಲ್ಲ 5 ಗಂಟೆಗೆ ಓಪನ್ನು. ಅದಲ್ಲದೆ ನಾವು ಇವತ್ತು ಗುರುವಾಯೂರು ಬೇರೆ ಹೋಗಬೇಕು. ಅದಕ್ಕೆ ಸರಿ ಅಂತ ಏನು ಮಾಡ್ತಿದ್ದೀವಿ, ಇವಾಗ ಇಲ್ಲಿ ನಿಯರ್ ಬೈ ಒಂದು ಬೀಚ್ ಇದೆ, ಇಲ್ಲಿಂದ ಒಂದು 20 ಕಿಲೋಮೀಟರ್. ಚೆನ್ನಾಗಿದೆ ಆ್ಯಕ್ಚುಲಿ. ಮಧ್ಯೆ ಹಿಂಗೆ ನೀರಿರುತ್ತೆ, ಆ ಕಡೆ ಈ ಕಡೆ ಇದು ತೆಂಗಿನ ಮರಗಳೆಲ್ಲ ಇದೆಯಲ್ಲ. ಸೊ ನಿಜವಾಗ್ಲೂ ನಾವು ಗೂಗಲಲ್ಲಿ ನೋಡಿರೋ ಥರ ಅದೇ ಥರ ಇದೆಯಾ ಪ್ಲೇಸು, ಏನು ಕತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ನೋಡೋಣ ಬನ್ನಿ. ಇದು ಅಷ್ಟೇ ಫೇಮಸ್ ಬೀಚ್. ರೋಡ್ ಅಂತ ಎಷ್ಟು ಸಣ್ಣದಾಗಿದೆ ಅಂದರೆ ಬೀಚ್ಗೆ ಹೋಗ್ತಾ ಇದ್ದೀವಿ ಅಲ್ಲ, ಸಣ್ಣ ಸಣ್ಣ ರೋಡು ಬೀಚ್ಗೆ ಹೋಗೋ ದಾರಿ. ಗೋವಾಲ್ಲಿ ಹೋಗ್ತೀವಲ್ಲ ಬೀಚ್ಗೆ, ಆ ಥರ ಇದೆಲ್ಲ. ಗೂಗಲ್ ನಂಬ್ಕೊಂಡು ಬಂದ್ವಿ, ರೂಟ್ ಮ್ಯಾಪೇ ಚೇಂಜ್ ಆಗೋಯ್ತು, ಬೀಚೇ ಸಿಗ್ತಾ ಇಲ್ಲ. ಕಾರಲ್ಲಿ ಬರೋಕ್ಕೆ ಸಣ್ಣ ಸಣ್ಣ ರೋಡ್ ಇದೆ, ಏನೇನೋ ತೋರಿಸ್ತಾ ಐತೆ. ಯಾರಿಗಾದ್ರೂ ಕೇಳೋಣ ಇಷ್ಟೊಂದು. ಇಲ್ಲಿ ಯೂಟರ್ನ್ ಮಾಡ್ಕೋಬೋದು, ನೀನು ಜಾಗ ಇದೆ. ಮನೆಯವ್ರನ್ನ ಯಾರನ್ನಾದ್ರು ಕೇಳೋಣ. ಈ ಜಾಗದಲ್ಲೇ ರೌಂಡ್ ಹೊಡಿತಾ ಇದ್ದೀವಿ, ಯಾಕಂದರೆ ಈ ಕಡೆ ರೂಟ್ ಇಲ್ಲ. ಮತ್ತೆ ಅಲ್ಲಿ ಸ್ಟ್ರೈಟ್ ಹೋಗಿ ಹೋಗ್ಬೇಕು ಅಂತ ಹೇಳಿದ್ರು. ನೋಡೋಣ. ಸರ್ ಬೀಚ್ ಸ್ಟ್ರೈಟ್ ಈ ರೋಡ್ ಇದೆ, ಸ್ಟ್ರೈಟ್ ಹೋಯ್ತು. ಕಾರ್ ಹೋಗೋದಂತೆ, ಸಣ್ಣದಾಗಿದೆ. ಯಾವಾಗಲೇ ಹೋದ್ವಲ್ಲ ಅದೇ ರೋಡು, ಬಟ್ ಮ್ಯಾಪಲ್ಲಿ ಆ ಲೊಕೇಶನ್ನೇ ಇಲ್ಲ. ಸೊ ಬನ್ನಿ ಇವಾಗ ನೋಡೋಣ. ನೋಡಿ ಬೀಚ್ ಹತ್ರ ಬಂದ್ವಿ, ಇದೇ ಬೀಚು. ಮಠ ಮಧ್ಯಾಹ್ನ ಬಂದಿದ್ದೀವಿ. ದೇವರಾಣೆ ಕಾರ್ ಬಿಟ್ಟು ಇಳಿಯೋಕ್ಕಂತೂ ಆಗ್ತಾ ಇಲ್ಲ. ಬಟ್ ನಾನು ಇದ್ರಲ್ಲಿ ನೋಡಿದ್ನಲ್ಲ, ಆ ಪ್ಲೇಸ್ಗೆ ಹೋಗ್ಬೇಕು. ಫೋಟೋ ಯಾರಿಗಾದ್ರೂ ತೋರಿಸ್ಬಿಟ್ಟು ಕೇಳೋಣ ಹಿಂಗೆ ಹೋಗೋದು ಅಲ್ಲಿಗೆ ಅಂತ. ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ ಆ ಪ್ಲೇಸು. ಆ್ಯಕ್ಚುಲಿ ವಿಡಿಯೋ ಮಾಡಿರೋರು ಯಾರೂ ಎಕ್ಸಾಕ್ಟಾಗಿ ಲೊಕೇಶನ್ ಕೂಡ ಕೊಟ್ಟಿಲ್ಲ. ಸೊ ನಾನು ಇನ್ನೂ ಹುಡುಕ್ತಾ ಇದ್ದೀನಿ, ಅಲ್ಲಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು. ಸಿಕ್ಕಿದ್ರೆ ಲೊಕೇಶನ್ ಡೆಫಿನೆಟ್ಲಿ ಆ ಲೊಕೇಶನ್ನ ಎಕ್ಸಾಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋಗಬೇಕು ಅಂತ ಯಾರೋ ಹೇಳಿದ್ರು ಇಲ್ಲಿ ಅಂಗಡಿಯವರು. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಗೆ ಎಂಥ ಹುಚ್ಚು ಕ್ರೇಜು ಅಂದರೆ, ಈಗ ನಾವೆಲ್ಲೋ ಒಂದು ವೀಡಿಯೋದಲ್ಲೋ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ಲೇಸ್ ನೋಡಿದರೆ ಅದು ನೋಡ್ಬೇಕನ್ನೋದು ಒಂದು ತಲೆಗೆ ಬಂದುಬಿಟ್ಟಿರುತ್ತಲ್ವಾ. ಸೊ ಈಗ ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ, ಕೇಳ್ಕೊಂಡು ನೋಡ್ಕೊಂಡು. ಇಲ್ಲೇ ಎಲ್ಲೋ ಹತ್ರದಲ್ಲಿದೆ, ಬಟ್ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಆ ಕಡೆ ಈ ಕಡೆ ಇದೆ. ಅದಕ್ಕೆ ನೋಡೋಣ. ಯಾವ ಸಂದಿಗೆ ಹೋಗಿಲ್ಲ, ಹೋಗು ಇಲ್ಲೋಗು ಅಲ್ಲೋಗು, ಯಾರೋ ಮನೆಗೆ ಹೋಗ್ಬಿಟ್ಟಿದೀವಿ ಅವಲ್ಲೇ. ಎಂದ ಅಂತವ್ರವ್ರು. ಸೊ ನೋಡೋಣ ಬನ್ನಿ. ಇಲ್ಲಿಂದ ಮುಂದೆ ಅಂತೆ ಅರಪ್ಪ ಪಾಲಂ ನೋಡೋಣ. ಇದೇ ಬ್ರಿಡ್ಜ್ ಅಂತೆ.
ಓ ಇದೇ ಹೌದು ಸಂಜು, ಇದೇ ಬ್ರಿಡ್ಜು. ಬಟ್ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿದೆ, ಬನ್ನಿ ಇಳಿದ್ಬಿಟ್ಟು ನೋಡೋಣ ಹೆಂಗಿದೆ, ಹೆಂಗೆ ಕಾಣುತ್ತೆ. ತೆಂಗಿನ ಮರ ಇದೆ, ಇದು ನೋಡಿ ಮಲ್ಕೊಂಬಿಟ್ಟಿದೆ. ಹೆಂಗೆ ಮಲಗಿದೆ ಅಂದರೆ ಈ ತೆಂಗಿನ ಮರ ನೋಡಿಲಿ, ಇಷ್ಟುದ್ದ ಇದೆ. ಫೈನಲ್ಲಿ ಹುಡುಕಿ 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 ಹೋಗ್ಲೇಬೇಕು ಅಂತ ಬಂದ್ವಿ, ಸಿಕ್ಕಿದೆ ಈ ಪ್ಲೇಸು. ಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ ಕೆಳಗಡೆ. ಆ ಪ್ಲೇಸ್ಗೆ ರೀಚ್ ಆದ್ವಿ, ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ನಾನು ನೋಡಿದ್ದು ಆನ್ಲೈನಲ್ಲಿ ಹೆಂಗಿತ್ತು, ಇನ್ಸ್ಟಾಗ್ರಾಮಲ್ಲಿ ಅದೇ ಥರ ಇದೆ, ಸೇಮು. ಸಕ್ಕತ್ತಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಸ್ನಾನ ಮಾಡ್ತಾ ಇದ್ದಾರೆ ಕೆಲವರೆಲ್ಲ, ರಿವರ್ ಥರ, ಅದ್ರ ಮೇಲೆ ಬ್ರಿಡ್ಜು. ಸಕ್ಕತ್ತಾಗಿದೆ. ಈ ಕಡೆಲ್ಲ ಪಾರ್ಕ್ ಮಾಡಿದ್ದಾರೆ. ಈ ಥರ ಒಂದು ಸಣ್ಣ ಬ್ರಿಡ್ಜ್ ಇದೆ ಅಷ್ಟೇ. ಸೊ ಬ್ರಿಡ್ಜ್ ಆ ಕಡೆ ಈ ಕಡೆ ಹಿಂಗೆ ಪಾಸ್ ಆಗಿದೆ. ಅಲ್ಲಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಹಿಂದೆ ಬೀಚ್. ನೋಡಿ ಹಿಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡಿದ್ದಾರೆ. ತುಂಬ ಜನ ಕಪಲ್ಸ್ ಬಂದುಬಿಟ್ಟಿದ್ದಾರೆ. ಇದು ಯಾವುದೋ ಒಂದು ಸಣ್ಣ ಪುಟ್ಟು ಹಳ್ಳಿ. ಸೊ ಹಳ್ಳಿನಲ್ಲಿ ಈ ಥರ ಇರೋದು, ಸಕ್ಕತ್ತಾಗಿದೆ ಒಂಥರ. ಅಲ್ಲ ಇಲ್ಲೆಲ್ಲ ಬರೋರೆಲ್ಲ ಬರೀ ಈ ಥರ ಇರೋ ಜನ, ಹುಡುಗಿ ಕರ್ಕೊಬಂದು ಟೈಮ್ ಸ್ಪೆಂಡ್ ಮಾಡೋದಿದೆ. ಇನ್ಸ್ಟಾಗ್ರಾಮಬಲ್ ಪ್ಲೇಸ್. ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ಹುಡುಗಿಗೆ. ಅದೆಲ್ಲ ದೂರದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಚೆನ್ನಾಗಿದೆ, ಕಾಣಿಸ್ತಾ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಆಳ ಇಲ್ಲ ಅನ್ಸುತ್ತೆ. ಆಳ ಇಲ್ಲ. ಸೊ ನೋಡಿದ್ರಲ್ಲ, ಫೈನಲಿ ನನಗೆ ಈ ಪ್ಲೇಸ್ ನೋಡಲೇಬೇಕು ಅಂತ ಹೇಳಿ ಬಂದೆ. ಸೊ ಬಂದಿದ್ದಕ್ಕೂ ಸಾರ್ಥಕಾಯಿತು. ತುಂಬಾ ಚೆನ್ನಾಗಿದೆ. ಆರಾಮಾಗಿ ಟೈಮ್ ಇದ್ದರೆ ಈ ತಂಪು ಹೊತ್ತಲ್ಲಿ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಸಕ್ಕತ್ತಾಗಿದ್ದಾರೆ. ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ. ಸೊ ನಾವು ಇವಾಗ ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು, ಅದಕ್ಕೆ ಹೊರಡ್ತಾ ಇದ್ದೀವಿ. ಎಕ್ಸಾಕ್ಟ್ ಈ ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಸೊ ನೀವೇನಾದರೂ ತ್ರಿಸೂರು ಈ ಸೈಡ್ ಏನಾದರೂ ಬಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ಸಕ್ಕತ್ತಾಗಿದೆ ಪ್ಲೇಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ, ಜ್ಯೂಸು, ಸ್ನ್ಯಾಕ್ಸ್ ಅದೆಲ್ಲ ಸಿಗುತ್ತೆ. ಸೊ ಸದ್ಯಕ್ಕೆ ನೀವೇ ನೋಡಿರ್ತೀರ ಫೋಟೋ ವೀಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಇವಾಗ ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಗುರುವಾಯೂರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಚೆಕ್ಕಿನ್ ಆಗಿ ರೂಮ್ಸ್ ಎಲ್ಲ ಹೆಂಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗುರುವಾಯೂರಲ್ಲಿ ನಮ್ಮ ಹೋಟೆಲ್ ಬಂದೇ ಬಿಟ್ಟು ಇದೆ. ಪಾರ್ಕಿಂಗ್ ಇದೆಯಾ? ಸಣ್ಣ ಪಾರ್ಕಿಂಗು. ಸೊ ನಾವು ಬಂದ್ವಲ್ಲ, ಅದೇ ರೋಡಲ್ಲಿ ದೇವಸ್ಥಾನ ಇರೋದು. ನಮ್ಮ ಹೋಟೆಲಿಂದ ಜಸ್ಟ್ 300 ಮೀಟರ್ ಇದೆ ಅಷ್ಟೇ. ನಮ್ಮ ಹೋಟೆಲ್ ಬಂದು ಗೋಲ್ಡನ್ ಪರ್ಲ್ ರೆಸಿಡೆನ್ಸಿ ಅಂತ ಚಿಕ್ಕದಾಗಿದೆ. ಈಚೆಯಿಂದ ಒಳಗಡೆ ಹೆಂಗಿದೆ ಅಂತ ಹೋಗಿ ನೋಡೋಣ ಬನ್ನಿ. ಸೊ ನಮ್ಮ ಹೋಟ್ಲಲ್ಲಿ ಇನ್ನೂ ಸ್ವಲ್ಪ ಚೆಕ್ಕಿನ್ ಆಗೋಕ್ಕೆ ಟೈಮ್ ಇತ್ತು, ಇನ್ನೂ ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಊಟ ಮಾಡೋಣ ಅಂತ ಬಂದ್ವಿ. ಯಾವುದೋ ಶ್ರೀ ಕೃಷ್ಣ ಇನ್ ಅಂತ ಇದೆ. ಹೊಟ್ಟೆ ಹಶ್ವಾಗಿದೆ ನೋಡಿ. ಚೆನ್ನಾಗಿದೆ ರೆಸ್ಟೋರೆಂಟು ಅಂತ. ಏನು ತೊಗೊಳೋದು ನೋಡಬೇಕು. ಚಿಕ್ಕು ಚಿರಾನ್ಸ್ ಇಲ್ಲೋಡು ಚಿಕ್ಕು. ಇಲ್ಲಿ ಕಿಡ್ಸ್ ಟೇಬಲ್ ಕೂಡ ಇದೆ, ಅದಕ್ಕೆ ಅಲ್ಲಿ ಕೂರಿಸ್ಬಿಟ್ಟಿದ್ದೀವಿ. ಊಟ ಮಾಡೋಕ್ಕೆ ಬಿಡಲ್ಲ ನಿಮ್ಮದೇಗೆ ಅಂತ. ತೊಟ್ಲೆಲ್ಲ ಇದೆ ನೋಡಿ, ಇದೆಲ್ಲ ಹೋಟ್ಲಲ್ಲೂ ತೊಟ್ಲೆಲ್ಲ ಇರುತ್ತೆ. ಫಸ್ಟು ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ದೀವಿ. ಕುಡಿದ್ಬಿಟ್ಟು ನೋಡೋಣ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ. ಸ್ವಲ್ಪ ಗಟ್ಲಿಗೆ ಹೋದ್ಮೇಲೆ ಖಾರ ಚೆನ್ನಾಗಿದೆ. ಸೊ ನೋಡಿ, ಮೀಲ್ಸ್ ಬಂದಿದೆ. ಪಲ್ಯಗಳು, ಸಾರು, ಸ್ವೀಟು, 10, 11, 12 ಬೌಲ್ ಇದೆ. ಸೊ ಏನೇನೋ ಇದೆ, ತಿನ್ನೋಣ ಬನ್ನಿ. ಹೊಟ್ಟೆ ಹಶ್ವಾಗಿದೆ. ಚಪಾತಿ ಕೊಟ್ಟು ಫುಲ್ ಹೊಟ್ಟೆ ಹಶ್ವಾಗಿದೆ. ನೆಕ್ಸ್ಟ್ ರೈಸ್ ತೊಗೊಂಬಂದು ಕೊಡ್ತಾರೆ. ಫುಲ್ ಬ್ಯಾಟಿಂಗ್. ಅಪ್ಪ ಹೊಟ್ಟೆ ಫುಲ್ ಆಯಿತು. ಆ್ಯಕ್ಚುಲಿ 219 ರುಪೀಸ್ ಒಂದು ಮೀಲ್ಗೆ, ಅನ್ಲಿಮಿಟೆಡ್ ಮೀಲ್ಸು. ಚೆನ್ನಾಗಿತ್ತು. ನಾವು ನಾರ್ಮಲ್ ವೈಟ್ ರೈಸೇ ತೊಗೊಂಡ್ವಿ. ಒಂದು ಚಪಾತಿ, ಒಂದು 28 ಥರದ ಪಲ್ಯ, ಸಾಂಬಾರೆಲ್ಲ ಕೊಟ್ಟಿದ್ರಲ್ಲ ಸಜ್ಜು. ಅದೇನೋ ಮಿನಿ ಸಾಧ್ಯ ಅಂತ ಹೇಳಿದ್ರು.
ಅದು ನಮಗೆ ಸಾಧ್ಯ ಆಗಲ್ಲ ಅಂತ ಇದೆ. 315 ರೂಪಾಯಿ ಮಿನಿ ಸಾಧ್ಯ ಅಷ್ಟೇ. 315 ರೂಪಾಯಿ ಅಂತದ್ದು. ಅಯ್ಯೋ ಅಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು ಇದೇ ಜಾಸ್ತಿ ಇತ್ತು, ಸಾಕಂತ ಇದೇ ತೊಗೊಂಡ್ವಿ. ಮ್ಯಾಂಚೋ ಸೂಪ್ ಅಂತೂ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಇಲ್ಲಿ ಎಲ್ಲ ಹೋಟೆಲಲ್ಲಿ ನನ್ನ ಪ್ರಕಾರ ಊಟ ಚೆನ್ನಾಗಿರುತ್ತೆ ಅನಿಸುತ್ತೆ. ಮೀಲ್ಸು ಟೆಂಪಲಿಂದ ಒಂದು 500 ಮೀಟರ್ ಅಷ್ಟೇ ಇದೆ. ನೀವೇನಾದರೂ ಬಂದರೆ ಒಂದ್ಸಲ ಹೋಗಿ ಟ್ರೈ ಮಾಡ್ಬೋದು. ಇವಾಗ ಹೋಗಿ ಚೆಕ್ ಇನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ರೂಮ್ ಹೆಂಗಿದೆ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ. ತುಂಬ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ರೂಮ್ ಮಾಡಿದ್ದೀನಿ. ಪ್ರೈಸ್ ಎಷ್ಟು ಅಂತ ಅಲ್ಲೇ ಹೋಗಿ ತೋರಿಸ್ತೀನಿ. ರೆಸ್ಟ್ ಮಾಡಿ ಈವ್ನಿಂಗು ಆ್ಯಕ್ಚುಲಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ರೆಸ್ಟ್ ಇರುತ್ತೆ. ಮಗು ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಸೇಮ್ ತಿರುಪತಿ ಥರನೇ ಕ್ಯೂ ಎಲ್ಲ ತುಂಬ ಇರುತ್ತೆ. ಕೃಷ್ಣನ್ ಇಟ್ಕೊಂಡು ಗುರುವಾಯೂರ್ ಕೃಷ್ಣ ನೋಡೋಕ್ಕಾಗಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ಫಸ್ಟ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ 4 ಗಂಟೆಗೆ. ಸೊ ಇವತ್ತು ಈವ್ನಿಂಗು ಒಂದು ಬೀಚ್ ಹತ್ರ ಹೋಗ್ತೀವಿ. ಇಲ್ಲೇ ಬೀಚ್ ಹತ್ರ ಇದೆಯಂತ ಒಂದು 5-6 ಕಿಲೋಮೀಟ್ರು. ಸೊ ಬನ್ನಿ ಫಸ್ಟ್ ಇವಾಗ ರೂಮ್ ಹೋಗ್ಬಿಟ್ಟು ಚೆಕ್ ಇನ್ ಮಾಡೋಣ. ಬನ್ನಿ ನೋಡೋಣ.